ಹಲೋ ಫ್ರೆಂಡ್ಸ್, ಎಲ್ರಿಗೂ ಕರಿಚಟ್ಟಿಗೆ ಸ್ವಾಗತ. ಇವತ್ತು ನಾವು ಒಂದು ಸೂಪ್ ಮಾಡೋಣ. ಡ್ರಮ್ ಸ್ಟಿಕ್ ಸೂಪು ಸೂಪರಾಗಿರುತ್ತೆ. ಸಿಂಪಲಾಗಿ ಒಂದೇ ಒಂದು ಐಟಮಲ್ಲಿ ಮಾಡುವಂಥದ್ದು ಅಲ್ಟಿಮೇಟ್ ಸೂಪು. ನೀವು ಒಂದು ಸರಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ 2 ಡ್ರಮ್ ಸ್ಟಿಕ್ ತೊಗೊಂಡಿದ್ದೀನಿ. 2 ಡ್ರಮ್ ಸ್ಟಿಕ್ನ ಚೆನ್ನಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿ ವಾಶ್ ಮಾಡಿ ಇದನ್ನು ಈ ಒಂದು ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಇನ್ನೊಂದು ಸಣ್ಣ ಆನಿಯನ್ನ ಸಣ್ಣಕ್ಕೆ ಸ್ಲೈಸ್ ಮಾಡ್ಕೋಬೇಕು. ಹಾಫ್ ಸಾಕು ಆನಿಯನ್. ಜಿಂಜರ್ ಒಂದು ಸಣ್ಣ ಗಾತ್ರದ 3/4 ಇಂಚಷ್ಟು ಗಾತ್ರದನ್ನು ಅದನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಇನ್ನೊಂದು 3-4 ಬೆಳ್ಳುಳ್ಳಿ, ಇದನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣಕ್ಕೆ ಕಟ್ ಮಾಡಬೇಕು. ಇನ್ನು ಇದು ಕೊರಿಯಾಂಡರ್ ಲೀಫ್ದು ಸ್ಟೆಮ್, ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ. ಅದೇ ಥರ ಚಕ್ಕೆ ಮತ್ತು ಲವಂಗ, 2 ಪೀಸ್ ಲವಂಗ ತಗೊಂಡಿರೋದು, ಜಾಸ್ತಿ ತಗೋಬಾರ್ದು, ಇಷ್ಟೇ ತಗೋಬೇಕು. ಇನ್ನೊಂದು ಪ್ಯಾನ್ ಒಲೆ ಮೇಲೆ ಇಟ್ಟು ನೀರನ್ನು ಹಾಕಬೇಕು. ಇದನ್ನೆಲ್ಲ ನಾವು ಬೇಯಿಸಬೇಕು. ಅದಕ್ಕೋಸ್ಕರ ನೀರನ್ನು ಹಾಕಿ ಇದಕ್ಕೆ ಡ್ರಮ್ ಸ್ಟಿಕ್ನ ಆ್ಯಡ್ ಮಾಡುವ. ಆಮೇಲೆ ಇದಕ್ಕೆ ನಾವು ಏನು ಕಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿಯನ್ನು ಆ್ಯಡ್ ಮಾಡಬೇಕು. ಅದೇ ಥರ ಜಿಂಜರು, ಅದೇ ಥರ ಬೆಳ್ಳುಳ್ಳಿ, ಕೊರಿಯಾಂಡರ್ ಲೀಫ್ದು ಸ್ಟೆಮ್ನ ಆ್ಯಡ್ ಮಾಡಬೇಕು. ಹಾಗೆ 2 ಕ್ಲೋವ್, ಒಂದು ಸಣ್ಣ ಪೀಸ್ ಚಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು. ಇದಕ್ಕೆ ಒಂದು ಹಿಡಿಯಷ್ಟು ಡ್ರಮ್ ಸ್ಟಿಕ್ ಲೀವ್ಸ್ನ ಆ್ಯಡ್ ಮಾಡಬೇಕು. ಚೆನ್ನಾಗಿ ಕುದಿಸಬೇಕು. ಇದೆಲ್ಲ ಚೆನ್ನಾಗಿ ಬೇಯುವಷ್ಟು ತನಕ ಇದನ್ನು ಬೇಯಿಸೋಣ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಅದು ಬೆಂದಾದಮೇಲೆ ನಾವು ಇದನ್ನು ಏನು ಚಕ್ಕೆ ಮತ್ತು ಲವಂಗ ಏನು ಹಾಕಿದ್ದೀವಿ ಅದನ್ನು ತೆಗೆದು ಬಿಡಬೇಕು. ಇದರಿಂದ ಇದು ನಮಗೇನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ಮಾಡಬೇಕು, ಗ್ರೈಂಡ್ ಮಾಡಬೇಕು. ಸೊ ಅದಕ್ಕಿಂತ ಮೊದಲು ಅದನ್ನು ತೆಗೆದು ಬಿಡಬೇಕು. ಇನ್ನು ಸ್ವಲ್ಪ ಇದನ್ನು ಸೋಸಿ ಬಿಡಬೇಕು. ಸೋಸಿ ಅದರ ಸೂಪನ್ನು ಸಪ್ರೇಟಾಗಿ ಮಾಡಿ ಆಮೇಲೆ ಒಂದು ಜಾರಿಗೆ ಇದನ್ನು ಹಾಕೋಬೇಕು. ಇದರ ಜೊತೆಗೆ ಒಂದು ಸ್ವಲ್ಪ ಹೆಸರು ಕಾಳು ಬೇಯಿಸಿರೋದನ್ನು 1-2 ಸ್ಪೂನು ಆ್ಯಡ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಸೋಸಬೇಕು. ಇದನ್ನು ಅದೇ ಸೂಪಿಗೆ ಇದನ್ನು ಸೋಸಿದ್ರೆ ಆಯಿತು. ಕಂಪ್ಲೀಟಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸೋಸಬೇಕು. ಬಿಸಿನೀರನ್ನು ಹಾಕಿದರೆ ಇನ್ನೂ ಒಳ್ಳೆಯದು. ಸೋಸಿಬಿಟ್ಟು ನೋಡಿದರೆ ನಾರನ್ನೆಲ್ಲ ತೆಗೆದು ಬಿಸಾಕಬೇಕು. ಇದು ವೇಸ್ಟು. ಇನ್ನು ಮತ್ತೆ ಒಂದು ಪ್ಯಾನ್ ಇಟ್ಬಿಟ್ಟು ನಾವು ಅದೇನು ಸೋಸಿ ಇಟ್ಟು ತೆಗೆದಿದ್ದೀವಲ್ಲ ಸೂಪನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ 1 ಪೀಸು ಬಟರ್ ಹಾಕಿದರೆ ತುಂಬ ಉತ್ತಮ. ಅದೇ ಥರ ಬ್ಲ್ಯಾಕ್ ಸಾಲ್ಟ್, ಇದು ಮಸ್ಟ್. ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡಬೇಕು ಸ್ವಲ್ಪ. ಇನ್ನು ಇದು ಜೀರಿಗೆ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಕೂಡ ಆ್ಯಡ್ ಮಾಡಬೇಕು. ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಆ್ಯಡ್ ಮಾಡಿದರೆ ಅಲ್ಟಿಮೇಟ್ ಆಗಿರುತ್ತೆ. ಇಷ್ಟೇ ಕೆಲಸ ಇದರಲ್ಲಿ. ಇನ್ನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕುವಂಥದ್ದು.
ತುಂಬ ಸಿಂಪಲ್ಲಾಗಿ ಆರೋಗ್ಯಕ್ಕೆ ತುಂಬ ಉತ್ತಮ, ಈಸಿಯಾಗಿ ಮಾಡ್ಕೋಬೋದು. ಒಂದ್ಸರಿ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಸೂಪರಾಗಿರುತ್ತೆ ಗೆಳೆಯರೆ. ಇದಕ್ಕೆ ಇನ್ನು ಇದರ ಮೇಲಿಂದ ನಾವು ಸ್ವಲ್ಪ ಕೊರಿಯಾಂಡರ್ ಲೀಫ್ನ ಹಾಕೋಣ. ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಕೂಡ ಒಂದು ಚಿಟಿಕೆ ಅಷ್ಟು ಇದರ ಮೇಲಿಂದ ಹಾಕಬೇಕು. ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಕುಡಿದ್ರೆ ಮಸ್ತಾಗಿರುತ್ತೆ, ಅಲ್ಟಿಮೇಟು ಗೆಳೆಯರೆ. ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ರಿಗೂ ಬಾಯ್ ಬಾಯ್.